ಅಂದಮೇಲೆ ನಾವು ಏರ್ಪೋರ್ಟ್ಗೆ ಸಮೀಪ ಇದೆ ಅಂತೇಳಿ ನಾವು ಈ ಭಾಗದಲ್ಲಿ ಕೈಗಾರಿಕೆಗಳು ನನಗೆ ಬಂದಿದ್ದಂಥ ಮಾಹಿತಿ ಏನಂದರೆ ಇಲ್ಲಿ ನಾನು ಒಂದು 2 ಸತಿ ಏನು ಬಂದಿದ್ದಾಗ ಇಲ್ಲಿ ಬಡಾವಣೆಗಳಾಗಿತ್ತು, ಲೇಔಟ್ಸ್ ಆಗಿತ್ತು. ಬಹುಶಃ ಇಲ್ಲಿ ಈ ರೀತಿಯಾಗಿ ಏನೋ ಒಣಭೂಮಿ ಜಾಸ್ತಿ ಇದೆ ಅಂತಕ್ಕಂಥ ಅಭಿಪ್ರಾಯ ಇತ್ತು. ನಾವು ಶಾಸಕರ ಜೊತೆ ನಾನು ಸಂಪರ್ಕ ಮಾಡಿದೆ, ಅವ್ರನ್ನೂ ಕೇಳಿದೆ. ಆಯ್ತಣ್ಣ ನೋಡೋಣ, ಪ್ರಯತ್ನ ಮಾಡೋಣ, ಆ ಭಾಗದಲ್ಲಿ ಎಲ್ಲರೂ ಮಾಡ್ಕೊಂಡು ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಆ ರೀತಿ ನಾವು ಪ್ರಯತ್ನ ಅಂತ ಹೇಳಿ ನಾವು ಸುಮಾರು 2863 ಎಕರೆಯನ್ನು ಇಲ್ಲಿ ಗುರ್ಸೋಂಥ ಕೆಲಸ ಮಾಡಿ ನಾವು ಅದನ್ನು ಇಲ್ಲಿ ರೈತರಿಗೆ ನಾವು ಅದನ್ನು ನೋಟಿಫಿಕೇಶನ್ ಮಾಡಿದ್ವಿ. ನಂತರ ಏನಾಯಿತು, ಭಾಳಷ್ಟು ಜನ ರೈತರು ಕೆಲವರು ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯ, ಕೆಲವರು ಇಲ್ಲ ಅಂತಕ್ಕಂಥ ಅಭಿಪ್ರಾಯ, ರೈತ ಸಂಘದ ಮುಖಂಡರು ಇಲ್ಲ ಇಲ್ಲಿ ಬೇಡ ಅಂತಕ್ಕಂಥ ಅಭಿಪ್ರಾಯ, ಇವೆಲ್ಲ ಗೊಂದಲ ಇತ್ತು. ನಾವು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಹಲವಾರು ಸತಿ ನಮ್ಮ ಹತ್ರ ಯೋಗಗಳು ಬಂದಿತ್ತು, ಬೆಂಗಳೂರಿಗೆ ಬಂದಿದ್ದರು, ಎಲ್ಲ ಆಗಿತ್ತು, ಇವೆಲ್ಲ ಆಗಿದೆ. ಇದು ನಾವು ರೈತರ ಅಭಿಪ್ರಾಯ ತಗೋಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ನಾನು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಅವರಿಗೆ ರೈತ ಸಂಘದವ್ರಿಗಿರ್ಬೋದು, ಪರ ಇರೋಕ್ಕಂತಕ್ಕಂಥದ್ದು, ವಿರೋಧ ಇರ್ತಕ್ಕಂಥವ್ರಿಗೆ ನಾನು ಹೇಳಿದ್ದೆ, ಅಲ್ಲಿ ಜಂಗನಕೋಟೆಯಲ್ಲೇ ಬಂದು ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತೇಳಿ ನಾನು ಸ್ಥಳೀಯ ಶಾಸಕರು ರವಿಕುಮಾರ್ ಅವರು ನಾವು ಮಾತಾಡಿಕೊಂಡು ಅಭಿಪ್ರಾಯ ತೊಗೊಳ್ಳೋಣ ಅಂತ ಮಾಡಿದ್ವಿ. ಡಿಸೆಂಬರಲ್ಲೇ ನಾನು ಮಾಡೋಣ ಅಂಥೇಳಿ ನಮ್ಮ ಕಚೇರಿಯಲ್ಲಿ ನಾವು ಸಭೆ ಕರೆದಿದ್ವಿ. ಅವಾಗ ಬೇರೆ ಶಾಸಕರು ಏನಕ್ಕೋ ಸಭೆ ಯಾರೋ ಕೆಲವರು ಬರಬೇಕು ಮಾತಾಡಬೇಕು ಅಂದಾಗ ಅಲ್ಲಿ ಹೇಳಿದ್ವಿ. ಅಲ್ಲೇನಾಯಿತು, ಅವಾಗ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿತ್ತು. ಅದರಿಂದ ನಮ್ಗೆ ಸ್ವಲ್ಪ ಅಲ್ಲಿ ತೊಂದರೆ ಆಯಿತು. ಮತ್ತು ನಮಗೆ ಅಸೆಂಬ್ಲಿ ಇವೆಲ್ಲ ಇದ್ದಿದ್ದರಿಂದ ಇವೆಲ್ಲ ಗೊಂದಲಗಳ ನಡುವೆ ನಮಗೆ ಸಮಯ ಸಿಕ್ಕಲಿಲ್ಲ. ಆಗ ಈಗ ನಾವು ಹೇಳದಂತೆ ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೀವಿ. ಇಲ್ಲಿ ಇವತ್ತು ಬೆಳಗ್ಗಿಂದ ನಾವು ರೈತರಿಗೆ ಯಾಕಂದರೆ ಎಲ್ಲ ಒಂದೇ ಸತಿ ಕರೆದ್ರೂ ಸಮಸ್ಯೆ ಇದು ಅದು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೆಲವು ಗ್ರಾಮಗಳು 300-350 ಏನೋ ಜನ ರೈತರ ಸಂಖ್ಯೆಯನ್ನು ಇದು ಮಾಡಿಕೊಂಡು ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ಸಮಯ ಕೊಟ್ಟು ಆ ಸಮಯಕ್ಕೆ ಅವ್ರು ಬಂದು ಪ್ರತ್ಯೇಕವಾದಂಥ ಹಾಲಲ್ಲಿ ಅವರ RTC ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಈ ಥರ ದಾಖಲೆಯನ್ನು ಕೊಟ್ಟಾಗ ಒಂದು ಪಾಣಿಗೆ ಒಬ್ಬರಂತೆ ಅವರು ಮನೆಯಲ್ಲಿ ಯಾರಾದರೂ ಗಂಡಸರು ಈಗ ಯಂಗ್ಸ್ಟರ್ಸ್ಗಳಿದ್ದಾಗ ಅವ್ರು ಬೇಕಾದ್ರೆ ಅವ್ರ ಗಂಡಸನ್ನ ಕರ್ಕೊಂಬರೋಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದನ್ನು ಮಾಡಿದ್ದೀವಿ. ಇದನ್ನು ಮಾಡಿ ಇವತ್ತು ಅವ್ರಿಗೆ ಇಷ್ಟ ಹೇಳ್ತಾ ಇರ್ತಕ್ಕಂಥದ್ದು ಕೈಗಾರಿಕೆ ಆಗಬೇಕಾ ಬೇಡವಾ. ನಾವು ಅದಕ್ಕೆ 2 ಫಾರ್ಮ್ ಕೊಟ್ಟಿದ್ದೀವಿ. ಒಂದು ಬಿಳಿ ಫಾರ್ಮಲ್ಲಿ ಕೈಗಾರಿಕೆ ಆಗಬೇಕು ಅಂತಕ್ಕಂಥವ್ರ ಅಭಿಪ್ರಾಯ, ಏನೋ ಪಿಂಕ್ ಕಲರ್ ಅಥವಾ ಕೆಂಪದಲ್ಲಿ ನಾವು ಕೈಗಾರಿಕೆ ಬೇಡ ಅಂತಕ್ಕಂಥ ತಮ್ಮ ಅಭಿಪ್ರಾಯ ಸೂಚಿಸಿ ಅಂತಕ್ಕಂಥದ್ದನ್ನು ನಾವು ಅದನ್ನು ಹೇಳಿದ್ವಿ. ನಾನು ಅವರಿಗೆ ಕೆಲವು ಸ್ಪಷ್ಟನೆಗಳನ್ನು ಕೊಟ್ಟಿದ್ದೀನಿ, ಪರಿಹಾರ ಯಾವ ರೀತಿ ಬರ್ತದೆ ಏನಂತ, ಎಷ್ಟು ಮತ್ತೊಂದು ಅಂತಕ್ಕಂಥದ್ದು ಈಗ ಹೇಳುವಂಥದ್ದು ಅಲ್ಲ ಅದು. ಯಾಕಂದರೆ ಇನ್ನು ನಾವು ಮೊದಲನೇ ಹಂತದಲ್ಲೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ಮತ್ತು ಅವರಿಗೆ ಪರಿಹಾರದ ಅನುಕೂಲಗಳೇನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ ಬೇರೆ ಬೇರೆ ರೀತಿ ಗೊಂದಲಗಳು ಸೃಷ್ಟಿ ಆಗಿರ್ತವೆ, ಯಾಕಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ಇರ್ತದೆ. ಅದರಿಂದ ಅದನ್ನು ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಈಗ ಒಟ್ಟಾರೆಯಾಗಿ ಈಗ ಅರ್ಧದಷ್ಟು ನಾವು ಮುಗಿಸಿದ್ದೀವಿ. ಈಗ ಇನ್ನು ಅರ್ಧದಷ್ಟು ನಾವು ಇದು ಮಾಡಬೇಕು. ಗುರುತಿಸಿರುವ ಭೂಮಿ ಇದೆ, ಬಹುತೇಕ ಫಲವತ್ತಾದ ಭೂಮಿ ಇದೆ, ತೋಟಗಾರಿಕೆ ಇದೆ, ಕೃಷಿ ಇದೆ. ಇಂಡೈರೆಕ್ಟಾಗಿ ಕೃಷಿಯನ್ನು ನಾಶ ಮಾಡಿಸಿದಂಗಾಗಲ್ಲ. ಈಗ ನೋಡಿ, ನನ್ನ ಹತ್ರ ಅಂಕಿ ಅಂಶಗಳು ಬೇರೆ ಇದೆ. ಈಗ ಇಲ್ಲಿ ಸರ್ಕಾರಿ ಜಾಗನೂ ಇದೆ. ಸರ್ಕಾರಿ ಜಾಗ ಸುಮಾರು 500-600 ಎಕರೆ ಇದೆ. ರಾಗಿ ಬೆಳೆ ಇರ್ತಕ್ಕಂಥದ್ದಿದೆ. ಈಗ ಒಂದು 500 ಎಕರೆ ಒಂದು ತೋಟಗಾರಿಕೆದು ಏನೋ ರೇಷ್ಮೆ ಬೆಳೆ ಇದೆ. ಈಗ ದ್ರಾಕ್ಷಿ ಬೆಳೆ ಸ್ವಲ್ಪ ಇದೆ. ಆಮೇಲೆ ಕೋಳಿ ಫಾರ್ಮು ಒಂದು 5 ಎಕರೆ 10 ಎಕರೆ ಇದೆ. ಆಮೇಲೆ ದಾಳಿಂಬೆ ಸ್ವಲ್ಪ ಇದೆ. ಈ ರೀತಿ ನಾನಾ ರೀತಿಯಾದಂಥ ಬೆಳೆಗಳಿದ್ದಾವೆ. ಇವತ್ತು ಬೆಳೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಏನು ಇವತ್ತು ಮಾವಿನ ಗಿಡ ಇದ್ದರೆ ಎಷ್ಟು ಪರಿಹಾರ ಕೊಡ್ತಾರೆ, ಇವತ್ತು ಬೇರೆ ಬೇರೆ ಏನು ಬೆಳೆ ಇದ್ದರೆ, ದ್ರಾಕ್ಷಿ ಇದ್ದರೆ ಏನು ಕೊಡ್ತಾರೆ, ಬೋರ್ವೆಲ್ ಇದ್ದರೆ ಏನು ಕೊಡ್ತಾರೆ, ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಏನಾಗುತ್ತೆ, ಒಂದು ಸ್ವಲ್ಪ ಫಲವತ್ತಾದ ಭೂಮಿನೂ ಇರ್ಬೋದು, ಸ್ವಲ್ಪ ಫಲವತ್ತಾದ ಭೂಮಿ ಇದ್ದೇ ಇರ್ಬೋದು. ಒಂದು ಕೈಗಾರಿಕಾ ಪ್ರದೇಶ, ದೊಡ್ಡ ಪ್ರದೇಶ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಇರ್ತಕ್ಕಂಥದ್ದು ಸಹಜವಾಗಿ ಇದ್ದೇ ಇದೆ. ಈಗ ನಮ್ಮ ಭಾಗದಲ್ಲೂ ಮಸ್ತೇನಹಳ್ಳಿಯಲ್ಲಿ ಮಾವಿನ ತೋಟಗಳೆಲ್ಲ ಇತ್ತು. ಅವರಿಗೆ ಭಾಳ ಜನಕ್ಕೆ ಮಾವಿನ ತೋಟದಲ್ಲಿ ಹೆಚ್ಚು ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಅವೆಲ್ಲ ಮಾಹಿತಿ ಇದೆ ನಮ್ಮ ಹತ್ರ. ಯಾಕಂದರೆ ಒಟ್ಟಿನಲ್ಲಿ ಇವತ್ತು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಒಂದು ಕಡೆ ಕೃಷಿಗೂ ನಾವು ಒತ್ತು ಕೊಡಬೇಕಾಗುತ್ತೆ, ಒಂದು ಕಡೆ ಕೈಗಾರಿಕೆಗಳು ಆಗಬೇಕಾಗುತ್ತೆ. ಇವಾಗ ನಾನು ಮೊನ್ನೆನೂ ಹೇಳಿದೆ, ಯಾಕಂದರೆ ಈಗ ನಮ್ಮ ದೇವನಹಳ್ಳಿ ಹೈವೇಯಿಂದ ಎಡಗಡೆಗೆ ಹೋಗಿ ಬಂದಿತ್ತು ದಯವಿಟ್ಟು. ಅಲ್ಲಿ ಇವತ್ತು ದೇವನಹಳ್ಳಿ ಡಿಸ್ಟ್ರಿಕ್ಟ್ ಆಫೀಸ್ ಹಿಂದ್ಗಡೆ ಏನಾಗ್ತಾಯಿದೆ, ಆ ರಸ್ತೆಯಲ್ಲಿ ಏನು ಬದಲಾವಣೆಗಳಾಗ್ತಾಯಿದೆ, ಈ ಕಡೆ ಭಾಗ ಅದೇ ನಮ್ಮ ಈ ಕಡೆ ಬಂದರೆ ಈ ಕಡೆ ನಮ್ಮ ಭಾಗ ಏನಾಗುತ್ತೆ, ನಾಳೆ ಬೆಳಗ್ಗೆ ಭಾಳಷ್ಟು ಜನ ಇವತ್ತು ನಮ್ಮ ಮಕ್ಕಳು ನಿರುದ್ಯೋಗಿಗಳಾಗಿದ್ದಾರೆ. ಇವತ್ತು ನೇರವಾಗಿ ಉದ್ಯೋಗ ಸಿಗುವಂಥ ಅವಕಾಶಗಳಿರ್ತವೆ, ಅದು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟು ಸಿಗುವಂಥದ್ದು ಅವಕಾಶ ಇರ್ತದೆ. ಇವೆಲ್ಲ ನಾವು ಇವತ್ತು ಜಿಲ್ಲಾ ಮಂತ್ರಿಯಾಗಿ ನಾವು ನಮ್ಮ ಜಿಲ್ಲೆಗೆ ಒಂದು ಪ್ರಯತ್ನ ಮಾಡ್ತೇವೆ. ಈಗ ವಿರೋಧ ಪರ ಮಾಡ್ತಕ್ಕಂಥದ್ದು ಸಹಜ, ಆದರೆ ಅದಕ್ಕೆ ನಾವು ಇವತ್ತು ಅಭಿಪ್ರಾಯ ತಗೋಬೇಕು ಅಂತಕ್ಕಂಥ ಉದ್ದೇಶ. ಬಹುಶಃ ರಾಜ್ಯದಲ್ಲಿ ಯಾರೂ ಈ ರೀತಿಯಾದಂಥ ಪ್ರಯತ್ನ ಮಾಡಲಿಲ್ಲ. ರೈತರು ಎಲ್ಲರನ್ನೂ ಕರೆಸಿ ಅಭಿಪ್ರಾಯ ತಗೋಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಒಂದು ಉದ್ದೇಶ ಏನಪ್ಪ ಅಂದರೆ ಕೈಗಾರಿಕೆಗಳು ಆಗುವಂಥದ್ದು ಉತ್ತಮ. ಆದರೆ ಈಗ ಏನಾಗ್ತಿಲ್ಲ, ಕೆಲವರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಮಾಡಬೇಡಿ ಮತ್ತು ಬೇರೊಂದು ಕಡೆ ಮಾಡಿ ಅಂತಕ್ಕಂಥದ್ದು.
ಇವತ್ತು ಬೇರೆ ಕಡೆ ಮಾಡುವಂಥದ್ದು ಮತ್ತೊಂದು ಅದು ಮತ್ತೊಂದು ವಿಚಾರ. ಆದರೆ ಎಷ್ಟು ಮಟ್ಟಿಗೆ ಸೂಕ್ತ ಆಗುತ್ತೆ ಆಕರ್ಷಣೆ ಮಾಡಲಿಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರನ್ನ ಇಲ್ಲಿ ಸೂಕ್ತ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಇವೆಲ್ಲ ರೀತಿ ಆಲೋಚನೆ ಮಾಡಬೇಕು. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಾವು ನೋಡ್ತಾ ಇದ್ದೀರಾ, ಒಬ್ಬರು ಅಲ್ಲೆಲ್ಲೋ ಕನಕಪುರ ಅಂತಾರೆ, ಇನ್ನೊಬ್ಬರು ಬಿಡದಿ ಅಂತಾರೆ, ಮತ್ತೊಬ್ಬರು ಸಿರಾ ಅಂತಾರೆ. ಈಗ ಅದೇನಾದರೂ ಅರ್ಥ ಏನು? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆಪಾಸಿಟಿ ಏನಿದೆ ಅದು ಇನ್ನೊಂದು 3-4 ವರ್ಷದಲ್ಲಿ ಅದ್ರ ಸಂಪೂರ್ಣ ಒಂದು ಕೆಪಾಸಿಟಿ ರೀಚ್ ಆಗುತ್ತೆ. ನಂತರ 2032 ನಂತರ ಇದಕ್ಕೆ ಪ್ರತ್ಯೇಕ ಏರ್ಪೋರ್ಟ್ ಆಗಬೇಕು ಅಂತಕ್ಕಂಥದ್ದು ಇವೆಲ್ಲ ಇದೆ. ಅದರಿಂದ ಈ ರೀತಿ ನಾನಾ ರೀತಿಯಾದಂಥ ಅಭಿಪ್ರಾಯಗಳು ಮತ್ತೊಂದು ಇವತ್ತು ಅವರೆಲ್ಲ ಇಲ್ಲಿ ಬನ್ನಿ ಅಂತ ಕರೀತಾ ಇದ್ದಾರೆ. ಈಗ ವೇಮಗಲ್ ಉದಾಹರಣೆಗೆ, ವೇಮಗಲ್ಲಲ್ಲಿ ಸ್ವಾಧೀನ ಮಾಡಲಿಲ್ಲ ಸರ್ಕಾರ. ಆ ನರಸಾಪುರ ಆದಮೇಲೆ ಆ ಭಾಗದ ರೈತರೇ ಅವರೇ ಹೋಗ್ಬಿಟ್ಟು ನಮಗೆ ಇಷ್ಟು ಭೂಮಿ ನಾವು ಕೊಡ್ತೀವಿ ಅಂತ ಅವರೇ ರೈಟಿಂಗಲ್ಲಿ ಕೊಟ್ಟು ಮಾಡಿದ್ದಾರೆ. ಈಗ ಮತ್ತೆ ಈಗ 2-3ನೇ ಹಂತದ ಆಗ್ತಾ ಇದೆ. ಅಲ್ಲಿ ಬಿಡಿ ಆಗಿದೆ, ಊರುಗಳು ಮಧ್ಯೆ ಇದೆ. ಈಗ ಅವತ್ತು ಈಗ ಅಲ್ಲಿ ಪೂರ್ತಿ ಆಗಿದೆ. ಒಂದು ದೊಡ್ಡ ಹಾಸ್ಪಿಟ್ಲ್ ಬರ್ತಾ ಇದೆ ಅಲ್ಲಿ ವೇಮಗಲ್ ಹತ್ರ. ಸುಮಾರು ಒಂದು 9-10 ಫ್ಲೋರ್ಸ್ದು ಒಂದು ಸತ್ಯಸಾಯಿ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಆಸ್ಪತ್ರೆ ಬರ್ತಾ ಇದೆ. ಈ ರೀತಿ ಬೇರೆ ಬೇರೆ ಟಾಟಾಸ್ ಅವ್ರದ್ದು ಮತ್ತು ಮಿಟ್ಸುಬಿಶಿ ಈ ಥರ ದೊಡ್ಡ ಕಂಪ್ನಿಗಳು ಬಂದಿದ್ದಾವೆ. ಬಹುಶಃ ನಾನು ಯಾಕಂದರೆ ವೇಮಗಲ್ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಅಜ್ಜನ ಮನೆ ಇರೋವಂಥದ್ದು ಗಡಿಪಾಳ್ಯ, ನನ್ನ ತಾಯಿ ಮನೆ ಇರೋದು ಗಡಿಪಾಳ್ಯ. ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ಆ ಕಡೆ ಓಡಾಡ್ತಿದ್ದೆ. ವೇಮಗಲ್ಲಲ್ಲಿ ಟೆಂಟಲ್ಲಿ ಸಿನಿಮಾ ನೋಡ್ತಿದ್ದೆ ನಾನು ಸಣ್ಣ ಹುಡುಗ ಇದ್ದಾಗ. ಇವತ್ತು ಆ ವೇಮಗಲ್ ಭಾಗಕ್ಕೆ ಹೋದಾಗ ಏನಪ್ಪ ಇದು ಈ ಥರ ಬದಲಾವಣೆ ಆಯ್ತಲ್ಲ ಅಂತಕ್ಕಂಥದ್ದು, ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವೆಲ್ಲ ಆಗ್ತಾಯಿದೆ. ಅದರಿಂದ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಇದೆ. ಆದರೂ ಕೂಡ ಇವತ್ತು ಅಭಿಪ್ರಾಯಗಳು, ಭಾವನೆಗಳು ಇವೆಲ್ಲದಕ್ಕೂ ನಾವು ಬೆಲೆ ಕೊಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸರಿ, ಉದ್ದೇಶಿತ ಜಮೀನಲ್ಲಿ ಬೇಸಿಲಿಗೆ ಸಂಬಂಧಪಟ್ಟಂತೆ ಸುಮಾರು 800 ಎಕರೆ ಜಮೀನಿದೆ. ಬಟ್ ನೀವು ಆ 800 ಜನರಲ್ಲಿ ಆ ರೈತರನ್ನ ಕರೆಸಿದ್ರಿ, ಅವ್ರಿಗೆ ಹೇಗೆ ನೀವು ಹೇಳ್ತಿದ್ದೀರಿ? ನೋಡಿ, ಈಗ ರೈತರಿಗೂ ಮಾಹಿತಿ ಹೋಗಿದೆ, ಆರ್ ಟಿ ಸಿಯಲ್ಲಿ ಯಾರು ಇದ್ದಾರೆ ಅವ್ರಿಗೂ ಮಾಹಿತಿ ಹೋಗಿದೆ. ಈಗ ಅದು ಇವತ್ತು ನೆನ್ನೆದು ಬದಲಾಗಿದೆ. ಈಗ PSLV ಕಂಪ್ನಿಗೆ ಎಷ್ಟು ಜಮೀನು ಹೋಗಿದೆ? ಈಗ ನೀವು ಫಲವತ್ತಾದ ಭೂಮಿ ಅಂತ ಹೇಳಿದ್ರಿ. ಇವತ್ತು ಇಲ್ಲಿ ರಿಯಲ್ ಎಸ್ಟೇಟ್ನವ್ರು ಯಾರ್ಯಾರು ಎಷ್ಟೆಷ್ಟು ಅಗ್ರಿಮೆಂಟ್ ಹಾಕಿದ್ದಾರೆ ದಯವಿಟ್ಟು ಮಾಹಿತಿ ಸಂಗ್ರಹಣೆ ಮಾಡಿ. ನೀವು ಗೂಗಲ್ ಮಾಡಿ, ವೆಬ್ಸೈಟಲ್ಲಿ ತಗೊಳ್ಳಿ. ಯಾರ್ಯಾರು ಇಲ್ಲಿ ವಿಲ್ಲಾ ಪ್ಲಾಟ್ಸು 350 ಎಕರೆ 400 ಎಕರೆ ವಿಲ್ಲಾ ಪ್ಲಾಟ್ಸ್. ಇದು ಹಂಗಾರೆ ಫಲವತ್ತಾದ ಭೂಮಿಯಲ್ಲಿ ವಿಲ್ಲಾ ಪ್ಲಾಟ್ಸ್ ಮಾಡ್ಬೋದಾ? ವಿಲ್ಲಾ ಪ್ಲಾಟ್ಸು ಮಾಡುವಂಥದ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಇದೆ, ನೀವು ಇಂಟರ್ನೆಟ್ಟಲ್ಲಿ ತೆಗೆದು ನೋಡಿ. ಈ PSLV ಕಂಪ್ನಿ ನಾವೆಲ್ಲ ಇನ್ನು ಅವಾಗ ಫಸ್ಟ್ ಟೈಮ್ ಶಾಸಕರಾದಂಥ ಸಂದರ್ಭದಲ್ಲಿ ಅವಾಗ ಆಗಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಅದು CBI ಎನ್ಕ್ವೈರಿ ಬೇರೆ ಎಲ್ಲ ಗೊಂದಲ ಆಗಿದೆ. ಖಂಡಿತ ಈಗ ಅಲ್ಲಿ ನಾವು ನ್ಯಾಯಾಲಯದ ಏನು ತೀರ್ಪು ಕೊಡುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಅಲ್ಲಿ ಮುಂದೆ ಏನಾದರೂ ಇದು ಪ್ರಕ್ರಿಯೆ ಮುಂದುವರೆದಲ್ಲಿ, ನಾನು ಯಾಕಂದರೆ ಭಾಳ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ, ಮುಂದುವರೆದಲ್ಲಿ ಆಗ ನ್ಯಾಯಾಲಯದ ತೀರ್ಪಿನಂತೆ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಅಲ್ಲ, ಈ ಕೆಲವು ರೈತರು ಅಬ್ಜೆಕ್ಷನ್ ಮಾಡ್ತಾ ಇರೋದು, ನೀವು ಆ ಬೇಸಿಲಿಗೆ ಜಮೀನು ಮಾಡಿದಂಥ ರೈತರನ್ನ ಕರೆಸಿ ನೀವು ಬಿಳಿ ಅರ್ಜಿಗಳನ್ನ ರೈಸ್ ಮಾಡ್ತಾ ಇದ್ದೀರಿ ಪರ್ಸೆಂಟೇಜು ಅಂತ. ನೋಡಿ, ಈಗ ಬಿಳಿ ಇದು ರೈಸ್ ಮಾಡೋದು ಡೌನ್ ಮಾಡೋದು ನಾನಲ್ಲ, ಹೇಳ್ತೀನಿ ಕೇಳಿ. ದಾಖಲೆ ಯಾರ ಹತ್ರ ಇದೆ? RTC ಯಾರ ಹತ್ರ ಇದೆ? RTC ಯಾರ ಹೆಸರಲ್ಲಿ ಇರ್ತದೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ನಮ್ಮ PSLV ಕಂಪ್ನಿ ಯಾರು ಮತ್ತೊಬ್ರು ಯಾರು ನಮಗೆ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. PSLV ಕಂಪ್ನಿ ಯಾರು ನನಗೆ ಅವ್ರು ಯಾರು ಗೊತ್ತಿಲ್ಲ. ನನಗೂ ಇದೆಲ್ಲ ಪ್ರಕ್ರಿಯೆ ಶುರುವಾದ ನನಗೆ ಸತ್ಯವಾಗಿ ಹೇಳ್ತೀನಿ ಕೇಳಿ, ನನಗೆ ಗೊತ್ತೇ ಇರಲಿಲ್ಲ. ಈಗ ಹಿಂದೆ ನಾನು ನಮ್ಮ ಸ್ನೇಹಿತರು ಯಾರೋ ಯೂನಿವರ್ಸಿಟಿ ಮಾಡಬೇಕು ಇಲ್ಲೆಲ್ಲೋ ಜಾಗ ಯಾರೋ ಹೇಳಿದ್ರು ಅಂತ ಹೇಳೋದಕ್ಕೆ, ಇಲ್ಲಪ್ಪ ನಾನು ಆ ರೋಡಲ್ಲಿ ಹೋಗ್ತೀನಿ ಅಂತೇಳಿ ಹೋದಾಗ ಅಲ್ಲೆಲ್ಲೋ ನೋಡೋಕೆ ಹೋದೆ. ಅಲ್ಲೆಲ್ಲ ಯಾರೋ ಲೇಔಟ್ ಮಾಡಿ ಆಫೀಸ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಮುಂದೆ ಅಲ್ಲೇ ನಾನು ಯಾವುದೂ ನಾಪ್ಕ ಇಲ್ಲ. ಅಲ್ಲೆಲ್ಲೋ ನೀಲಗಿರಿ ಮರ ಪಕ್ಕದಲ್ಲಿ ಆ ಕಾಲೇಜಲ್ಲಿ ನೈಟಲ್ಲಿ ಅವತ್ತವರೆಗೂ ನನಗೆ PSLV ಕಂಪ್ನಿ, ನನಗೆ ಮೊನ್ನೆ ಈ ಪ್ರಕ್ರಿಯೆ ಆದಾಗ ಆಗ ಶಾಸಕರನ್ನು ಕೇಳಿದೆ, ಇದೇನು ಇದು PSLV ಕಂಪ್ನಿನೋ PSLCನೋ ಏನೋ ಕಂಪ್ನಿ ಹೇಳಿದ್ರು. ಆವಾಗ ಅವರು ಎಲ್ಲ ಚರಿತ್ರೆ ಬಿಚ್ಚಿದ್ರು. ಅದರಿಂದ ನಮಗೆ PS ಕಂಪ್ನಿನೋ ಮತ್ತೊಂದಲ್ಲ. ಈಗ ರೈತರು ಅಬ್ಜೆಕ್ಷನ್ ಮಾಡ್ತಾ ಇರೋದು, ಅಲ್ಲ ಅವ್ರ ಹೆಸರಲ್ಲಿ ಜಮೀನಿಲ್ಲ, ಕಂಪನಿ ಹೆಸರಿಗಿದೆ. ಬಟ್ ಆ ರೈತರನ್ನ ಕರೆಸಿ ನೀವು ಇಲ್ಲಿ ಬಿಳಿ ಅರ್ಜಿ ಹೆಚ್ಚು ಮಾಡ್ತಾ ಇದ್ದೀರಿ ಅಂತ. ಅಂದ್ರೆ ಈಗ ಕಂಪನಿಯವರು ಸೇಲ್ ಡೀಲ್ ಮಾಡ್ಕೊಂಡು ಅವ್ರು RTC ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಕಂಪನಿಯವರು ಅಭಿಪ್ರಾಯ ಕೊಡ್ಲಿ, ಅವ್ರದ್ದು ಕೇಳ್ತೀವಲ್ಲ. ಈಗ ಹಂಗಾದ್ರೆ ಅಲ್ಲಿರುವಂತ ರೈತರು ನಾವು ನಮ್ದು ಅಪ್ಪಣೆ ಇದೆ ಅಂತ ಹೇಳ್ತಾ ಇದಾರೆ ಅಂತ ನೀವು ಹೇಳೋದು. ಅಲ್ಲಿರುವಂತ ರೈತರು ಅಪ್ಪಣೆ ಇದೆ ಅಂತ ಹೇಳ್ತಾ ಇದಾರೆ ಅಂತ ರೈತರು. ಈಗ ಅಂತಿಮವಾಗಿ ಅಪ್ಪಣೆ ಇದೆ ಅಂತ ಹೇಳುವಂತವ್ರು ಈಗ ಆ ಕಂಪನಿಯವ್ರು ಬಂದು ಪಿಂಕ್ ಚೀಟಿ ಕೊಡ್ಲಿ. ಈಗ ಆ ಕಂಪನಿ ಹೆಸರಲ್ಲಿ ಇದೆ ಅಲ್ವಾ, ಅವ್ರು ಬಂದು ಪಿಂಕ್ ಚೀಟಿ ಕೊಡ್ಲಿ, ನಾವು ಬೇಡ ಅಂತೀವ? ಅದರಿಂದ ಇವೆಲ್ಲ ನಾವು ಕೆಲವು ಲೀಗಲ್ ಇಶ್ಯೂಸ್ ಇರ್ತವೆ, ಅದನ್ನ ಸಪ್ರೇಟಾಗಿ ನೋಡ್ರಿ. ಥ್ಯಾಂಕ್ ಯು ಸರ್. ಓಕೆ ಸರ್. MLA ಸರ್, ಈಗ ಕೈಗಾರಿಕೆಗಳ ವಿಚಾರಕ್ಕೆ